ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶ ಒಂದು ಕಡೆ, ನಮ್ಮ ರಾಜ್ಯದ ಜನ ಕೂಡ ನಮ್ಮ 2 ಕ್ಷೇತ್ರಗಳನ್ನ ಬಿಟ್ಟು ಎಲ್ಲರ ಚಿತ್ತ ಹೋಗಿದ್ದು ತಮಿಳುನಾಡಿನ ಕಡೆಗೆ. ಒಬ್ಬ ಸ್ಟಾರ್ ನಟ ಇಷ್ಟರ ಮಟ್ಟಿಗೆ ದಾಖಲೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದಾದ್ರೂ ಹೇಗೆ? ಒಂದೇ ಅಟೆಂಪ್ಟ್ ನಲ್ಲಿ 108 ಸ್ಥಾನಗಳನ್ನ ಗೆಲ್ಲೋದು ಅಂತ ಅಂದ್ರೆ ಏನು? ಜಸ್ಟ್ ಸ್ಟಾರ್ಡಮ್ ಮಾತ್ರ ವರ್ಕೌಟ್ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಕಾರಣಗಳಿತ್ತ? ಎಷ್ಟು ವರ್ಷಗಳ ಪರಿಶ್ರಮ ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ. ನಿನ್ನೆ ಮೊನ್ನೆಯಿಂದ ಬಂದಿದ್ದ ಅಖಾಡಕ್ಕೆ ಅಲ್ಲ, ಸರಿಸುಮಾರು 25 ವರ್ಷಗಳಿಂದಲೂ ಕೂಡ ಜನರ ಸೇವೆ ಇಳಿದಿದ್ರಂತೆ ವಿಜಯ್. ಅದೆಲ್ಲವೂ ಕೂಡ ವರ್ಕೌಟ್ ಆಗಿದೆ ಅಂತ ತಮಿಳುನಾಡಿನಲ್ಲಿ ಶುರುವಾಯಿತು ವಿಜಯ್ ದರ್ಬಾರ್. ದ್ರಾವಿಡ ನಾಡಿನಲ್ಲಿ ಹಿಸ್ಟ್ರಿ ರಿಪೀಟ್ ಮಾಡಿದೆ ಸರ್ಕಾರ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಹಾಲಿ ಸಿಎಂ ಸ್ಟಾಲಿನ್ ಮಣ್ಣು ಮುಕ್ಕಿಸಿದ್ದಾರೆ ದಳಪತಿ. ಹೇಗೆ ಸಾಧ್ಯ ಆಯಿತು? ಇದು ಚರ್ಚೆ ಆಗಬೇಕಾದಂತಹ ವಿಚಾರ. 108 ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. 108 ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಇನ್ನು 10 ಸ್ಥಾನ ಬೇಕು. ಹೆಂಗೋ ಮಾಡ್ತಾರೆ ಬಿಡಿ, ಅದು ಬೇರೆ. ತಮಿಳುನಾಡಿನಲ್ಲಿ ವಿಜಯರ ಟಿವಿಕೆ ಪಕ್ಷ ಇಷ್ಟರ ಮಟ್ಟಿಗೆ ದಾಖಲೆಯ ನಂಬರ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದೇನು? ಜಂಜಿನ, ಜಾತಿನ ಅಥವಾ ಬೇರೆ ಏನಾದ್ರೂ ಲೆಕ್ಕಾಚಾರ ಇತ್ತ? ಮಹಿಳೆಯರು ಬೆನ್ನಿಗೆ ನಿಂತಿದ್ದಾರಾ? ಫ್ಯಾನ್ಸ್ ಪ್ರಚಾರ ಕೂಡ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದೆಯಾ? ನಟನೆ ಬಿಟ್ಟು ರಾಜಕೀಯದಲ್ಲೇ ಇರ್ತೀನಿ ಅಂದಿದ್ದು ಅವರಿಗೆ ಪ್ಲಸ್ ಪಾಯಿಂಟ್ ಆಗೋಯ್ತಾ? ಪಕ್ಷದ ಆತ್ಮವಿಶ್ವಾಸದಿಂದಲೇ ತಮಿಳುನಾಡು ಗೆದ್ದಿದ್ದಾರ ದಳಪತಿ. ಗಿಲ್ಲಿಯ ಸರ್ಕಾರ ರೀತಿ ಕರ್ನಾಟಕದಲ್ಲೂ ಕೂಡ ಕ್ರಾಂತಿ ಆಗಬಿಡುತ್ತಾ? ಈ ಚರ್ಚೆ ಆಗ್ತಾ ಇದೆ ನಿನ್ನೆಯಿಂದ. ಅಂಥದ್ದೊಂದು ಪಕ್ಷ ಹುಟ್ಕೊಳ್ಳೋದಕ್ಕೆ ಸಾಧ್ಯನಾ ಕರ್ನಾಟಕದಲ್ಲೂ ಕೂಡ? ಆ ನಾಯಕ ಯಾರು? ಕರ್ನಾಟಕದಲ್ಲೂ ಕೂಡ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಅತಿ ಹೆಚ್ಚಿನ ಒಲವು ಮತದಾರರು ತೋರಿಸ್ತಾರೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಮೋಸ್ಟ್ಲಿ ಆ ಫ್ಯಾಕ್ಟರ್ ವರ್ಕ್ ಆಗಿರಬಹುದು. ಯಾಕಂದ್ರೆ ವಿಜಯ್ ಅವರು ಚುನಾವಣಾ ಪೂರ್ವದಲ್ಲೂ ಚುನಾವಣಾ ಹೊಸ್ತಿಲಲ್ಲೂ ಕೂಡ ಯಾವುದೇ ಪಕ್ಷಗಳು ಮುಂದೆ ಬಂದರೂ ಕೂಡ ಯಾರ ಜೊತೆ ಕೂಡ ಮೈತ್ರಿ ಹಾಕಿ ಗುರುತಿಸ್ಕೊಳ್ಳಿಲ್ಲ. ಸಿಂಗಲ್ ಪಾರ್ಟಿಯಾಗಿ ಪ್ರಾದೇಶಿಕ ಪಕ್ಷವಾಗಿ ಜನರ ಬಳಿ ಹೋಗಿದ್ದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾರಣ, ನಿಮಗೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಜಾತಿ, ಧರ್ಮ, ದುಡ್ಡು ಇದೆಲ್ಲದರ ಮೇಲೆ ಚುನಾವಣೆ ಫೇಸ್ ಮಾಡ್ತಾರೆ ಯಾವುದೇ ಪಕ್ಷ ಆದ್ರೂ ಕೂಡ. ಬಟ್ ಎಲ್ಲಿ ಮತದಾರರು ಜಾತಿ ಧರ್ಮವನ್ನ ಹೊರತುಪಡಿಸಿ ಕೂಡ ಓಟ್ ಹಾಕ್ತಾರೆ ಅಂತ ಅಂದ್ರೆ ಇಡೀ ದೇಶದಲ್ಲಿ ಅದು ತಮಿಳುನಾಡು ರಾಜ್ಯ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಕಾರಣ, ಯಾವ ಜಾತಿನೂ ಬರಲ್ಲ, ಯಾವ ಧರ್ಮನೂ ಬರಲ್ಲ, ಒನ್ಸ್ ಅಗೇನ್ ಪ್ರಾದೇಶಿಕ ಪಕ್ಷ ಕೆಲಸ ಮಾಡೋರು ಇರ್ಬೇಕು ನಮಗೆ ಅನ್ನೋ ರೀತಿಯಲ್ಲಿ ಮತದಾರರು ಗೆಲ್ಲಿಸ್ಕೊಂಡು ಬಂದಂಗೆ ಕಾಣಿಸುತ್ತೆ ವಿಜಯ್ ಅವರನ್ನ. ಹಂಗಾಗಿ ನಿನ್ನೆ ಇಡೀ ದಿನ ಕೂಡ ವಿಜಯ್ ಅವರ ಹವಾ, ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಅವರ ಹವಾ. ಬಟ್ ಈ ಹವಾ ಸೃಷ್ಟಿಯಾಗಿದ್ದಕ್ಕೆ ಕಾರಣ ಏನು? ಇದು ಪ್ರಶ್ನೆ ಇದೆ. ಅದ್ರ ಜೊತೆಗೆ ವಿಜಯ್ ಅವರು ಒಬ್ಬರೇ ಮುಖವಾಗಿ ನಿಂತು ಅಷ್ಟು ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಅಂದ್ರೆ ಅವರ ಹಿಂದೆ ಯಾವ್ದಾದ್ರು ರಾಜಕೀಯ ಗುರು ಇದ್ದಾರಾ? ಶಕ್ತಿಯಾಗಿ ನಿಂತಿದ್ದಾರಾ? ಯಾರ್ದಾರು ಪ್ಲಾನ್ಗಳು ಇತ್ತ ಅಲ್ಲಿ? ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾದಂತಹ ವಿಚಾರಗಳು. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ರಾಜೇಂದ್ರ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಪತ್ರಕರ್ತರು ಆದಂತಹ ಬಸವರಾಜ್ ಹಿಟ್ನಾಳ್ ಸರ್ ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಂಪಾದಕರು ಸಂಜಯ್ ಸಮಯ ಅನಿಲ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಾಜೇಂದ್ರ ಸರ್, ನಿನ್ನೆ ಇಡೀ ದಿನ ಕೂಡ ಮಾತನಾಡಿದ್ವಿ ತಮಿಳುನಾಡಿನ ವಿಜಯ್ ಅವರ ಗೆಲುವಿಗೆ ಕಾರಣ ಆಗಿರುವಂತಹ ಫ್ಯಾಕ್ಟರ್ಗಳು ಏನೇನು ಅಂತ, ಹೆಂಗ್ ವರ್ಕೌಟ್ ಮಾಡಿದ್ರು ಅಂತ. ನಾನು ಆಗ್ಲೇ ಒಂದು ಕರೆಕ್ಟಾಗಿ ಹೇಳಿದೆ ಅಂತ ಅನ್ಕೊಳ್ತೀನಿ ಸರ್. ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಜಾತಿ ಧರ್ಮದ ಮೇಲೆ ಚುನಾವಣೆ ಫೇಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ವಿ. ಬಟ್ ತಮಿಳುನಾಡಿನಲ್ಲಿ ಹಂಗಿಲ್ಲ ಪರಿಸ್ಥಿತಿ ಅಂತ. ಹೌದಾ ಅಂತ? ಅಲ್ಲ, ಈ ಸಾರಿ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶಗಳನ್ನ ನೋಡಿದ್ರೆ ಹಂಗೆ ಅನಿಸುತ್ತೆ. ಇಟ್ ಈಸ್ ಅ ನ್ಯೂ ನೆರೇಷನ್. ಇದು ಪೊಲಿಟಿಕಲ್ ಇದರಲ್ಲಿ ನಾವು ಎಂಥ ಚುನಾವಣೆಗಳು ನೋಡಿದ್ದೇವೆ, ಫಲಿತಾಂಶಗಳು ಬಂದಿದೆ. ಅಂದರೆ ಇತ್ತೀಚೆಗಂತೂ ಏನಾಗ್ತಾ ಇದೆ, ತೋಳು ಬಲ ಮತ್ತು ಜಾತಿ ಬಲ ಮತ್ತು ಬೇರೆ ಬೇರೆ ವಗೈರೆ ಇದೇ ಹೆಚ್ಚಿನ ಫ್ಯಾಕ್ಟರ್ಸು ಇವತ್ತು ಚುನಾವಣೆಗಳಲ್ಲಿ ವರ್ಕೌಟ್ ಆಗ್ತಾ ಇರೋದು. ಇನ್ಫ್ಯಾಕ್ಟ್ ಇವತ್ತು ಏನು ವಿಜಯ್ನ ಒಂದು ವಿಕ್ಟ್ರಿ ನೋಡಿ ದೊಡ್ಡ ಅಮಿತ್ ಶಾ ಅಂತ ನಾವೇನು ದೊಡ್ಡ ಮಹಾಚಾಣಾಕ್ಷ ಹಾಗೆ ಹೇಗೆ ಅಂತ ಹೇಳ್ತೇವೆ, ಅವ್ರಿಗೂ ಇವಾಗ ಸ್ವಲ್ಪ ಶಾಕ್ ಆಗಿದೆ, ಆಗಿಲ್ಲ ಅಂತಲ್ಲ. ಬಟ್ ಒಂದು ನೋಡಿ, ಒಂದು ಚುನಾವಣೆಯಲ್ಲಿ ಈ ರೀತಿಯಾದಂಥ ಯಾವುದೇ ರಾಜಕೀಯ ಪೂರ್ವ ತಯಾರಿಗಳಿಲ್ಲದೆ ಒಂದು ವಿಶ್ವಾಸದಾಯಕವಾಗಿ ಒಂದು ಕಣಕ್ಕಿಳಿದಾಗ ನಾವು ಮತದಾರರನ್ನು ಮೆಚ್ಚಬೇಕಾಗತ್ತೆ. ಏನು ತಮಿಳುನಾಡು ಮತದಾರರನ್ನು. ಮತ್ತು ಗೆಲ್ಲಲಿಕ್ಕೆ ನಾನಾ ಕಾರಣಗಳು ಉಂಟು. ಇಸ್ ಇಟ್ ನಾಟ್, ಐ ಥಿಂಕ್ ದಟ್ ಈಸ್ ನಾಟ್ ಓನ್ಲಿ ದ ಫ್ಯಾಕ್ಟರ್. ಸಿನಿಮ್ಯಾಟಿಕ್ ಚರಿಷ್ಮಾ ಅಥವಾ ಸಿನಿಮಾ ನಟ ಅಂತಕ್ಕಂಥದ್ದು ಒಂದೇ ಅಲ್ಲ. ಮತ್ತು ಸಂದರ್ಭ, DMK ಸರ್ಕಾರದ ಆಡಳಿತದ ವೈಫಲ್ಯಗಳು, ಅಣ್ಣಾ DMKಯಲ್ಲಿದ್ದಂಥ ಕೆಲವು ದುರ್ಬಲ ನಾಯಕತ್ವ, ಈ ಎಲ್ಲ ಫ್ಯಾಕ್ಟರ್ಸು ಕೂಡ ಒಂದು ಅಡ್ವಾಂಟೇಜ್ ಆಗಿ ಬರುತ್ತೆ. ಈಗ ಏನಾಗುತ್ತೆ, ಒಂದೊಂದು ಸಾರಿ ಬೆನಿಫಿಟ್ಸ್ ಅಂತ ನಾವು ಹೇಳ್ತೀವಿ. ಮತ್ತು ಆ ರೀಡಿಂಗ್ ಇದೆಯಲ್ಲ, ಪೊಲಿಟಿಕಲ್ ರೀಡಿಂಗ್, ಆ ಪೊಲಿಟಿಕಲ್ ರೀಡಿಂಗ್ ಟೈಮ್
ಇದು ಬಹಳ ಮುಖ್ಯವಾಗಿ ನಾವು ಇದನ್ನು ಇದು ಮಾಡಬೇಕು. ಬಹುಶಃ ಈಗ ತಮಿಳುನಾಡಿನ ರಾಜಕೀಯದ ಈ ಫಲಿತಾಂಶ ಇನ್ನೂ 3 ತಿಂಗಳ ಕಾಲ ನಾವು ಚರ್ಚೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾರ ಕೈಯಲ್ಲಿ ಸಾಧ್ಯ ಆಗಲಿ ಬಹಳ ಈಸಿ ಅಂತ ಹೇಳ್ತೀವಲ್ಲ, ಹಿಂದೆ ನಾವು ಈ ಕ್ರಿಕೆಟಲ್ಲಿ ಈ ರಿಚರ್ಡ್ಸು ಈಸಿಯಾಗಿ ಒಂದು 4-6 ಹೊಡಿತಾ ಇದ್ರು. ಹಾಗೆ ಅರೆ ರಾಜಕಾರಣ ಇಷ್ಟು ಕೆಲವರಿಗೆ ಅನ್ಸುತ್ತೆ, ಅರೆ ಇದೇನಿದು ಕಮಾಲ್ ಮಾಡಿದ್ರಲ್ಲ, ಯಾರಿಗೂ ಸುಳಿವೇ ಇರಲಿಲ್ವಲ್ಲ. ಹಾಗೆ ಒಂದು ರೀತಿಯಾದಂಥ ಒಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಇದು ವಿಜಯ್ ಚರ್ಚೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿರೋದು ತಮಿಳುನಾಡಿನ ಜನರ ಈ ವೋಟಿಂಗ್ ಪ್ಯಾಟ್ರನ್ ಇದೆಯಲ್ಲ, ಅದು ಚರ್ಚೆ ಮಾಡುವಂಥ ಬಹಳ ವಿಚಾರಗಳಿದೆ ಅಂತ ನಾನು ಎಸ್ ಎಕ್ಸಾಕ್ಟ್ಲಿ. ರಾಜೇಂದ್ರ ಸರ್ ಹೇಳ್ದಂಗೆ ತಮಿಳುನಾಡಿನ ಮತದಾರರ ಒಲವು ಅವ್ರು ಕೊಟ್ಟಂತಹ ವೋಟ್ಗಳಿದೆಯಲ್ಲ, ಅದು ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅಂತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಬಸವರಾಜ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ಒಬ್ಬ ಹಿರಿಯ ಪತ್ರಕರ್ತರಾಗಿ ನಿನ್ನೆ ಈ ರಿಸಲ್ಟ್ ಹೊರ ಬಂದಾಗ ಹೆಂಗ್ ಅನಿಸ್ತು ಸರ್ ನಿಮಗೆ? ಯಾವುದು ವಾವ್ ಫ್ಯಾಕ್ಟರ್ ಹಾಕಿ ಕಣ್ಣಿಗೆ ಬಂದಿದ್ದು ಅಂತ? ಐ ವಾಸ್ ಟೋಟಲಿ ಸ್ಟಂಪ್ಡ್, ಐ ವಾಸ್ ಶಾಕ್ಡ್. ನನಗೆ ಹಿಂದೆ ಅನೇಕ ಈ ಚುನಾವಣೆ ಸಂದರ್ಭದಲ್ಲಿ ಅನೇಕ TV ಚಾನಲ್ಗಳು, ಹಿಂದಿ ಇಂಗ್ಲೀಷ್ ಚಾನಲ್ಗಳು ಹೇಳಿದಾಗೆಲ್ಲ ಅದನ್ನೆಲ್ಲ ಇದನ್ನೇ ಹೇಳ್ತಿದ್ದೆ, 8-10 ಸೀಟ್ ತಗೊಳ್ತಾರಪ್ಪ TVK ವಿಜಯ್, ಯಾಕಂದರೆ ರಾಜಕೀಯ ಅನುಭವ ಇಲ್ಲ, ಸ್ಟಾರ್ಡಮ್ ಮುಂದೆ ಇದನ್ನೇ ಹೇಳ್ತಾ ಬಂದೆ ನಾನು. ಐ ಆಮ್ ರಿಯಲಿ ಶಾಕ್ಡ್ ಆ್ಯಂಡ್ ಐ ಹ್ಯಾವ್ ಟು ಸಾಲ್ವ್ ಮೈ ವರ್ಡ್ಸ್ ನಾವು. ಆದರೆ ಏನಾಗುತ್ತೆ ಪೋಸ್ಟ್ ಇವೆಂಟ್ ಘಟನೆ ಆದಮೇಲೆ ನಾವು ಒಂದು ವಿಶ್ಲೇಷಣೆ ಮಾಡಿದ್ರೆ ಏನು ಅನಿಸುತ್ತೆ ಅಂದರೆ, ಸಿನಿಮಾದಲ್ಲಿರೋ ಥರ ರಾಜಕೀಯದಲ್ಲೂ ಟೈಮ್ ಆ್ಯಂಡ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಟೈಮ್ ಆ್ಯಂಡ್ ಟೈಮಿಂಗ್ ಸೆನ್ಸ್ ವಿಜಯಿಂದ ಸೆನ್ಸ್ ಮಾಡಿದ್ರ ಅಂತ ಒಂದು. ಇನ್ನೊಂದು, ಸ್ಟಾರ್ಡಮ್ ಒಂದೇ ಕೆಲಸ ಮಾಡಿಲ್ಲ ಇಲ್ಲಿ. ಯಾಕಂದರೆ ಸ್ಟಾರ್ಡಮ್ ಒಂದೇ ಕೆಲಸ ಮಾಡೋಂಗಿದ್ರೆ ಅಮಿತಾಬ್ ಬಚ್ಚನ್ ಕೂಡ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿತ್ತು. ಅವ್ರು ರಾಜಕೀಯ ಪ್ರಯತ್ನ ಮಾಡಿದ್ರು, ಬಟ್ ಹಿ ಫೇಲ್ಡ್. ಅನೇಕ ಸ್ಟಾರ್ಗಳಿದ್ದಾರೆ. ಹಾಗೆ ನೋಡಿದರೆ MG ರಾಮಚಂದ್ರನ್ ಆಗಲಿ, ಜಯಲಲಿತಾ ಆಗಲಿ, ಅವರು ಸಿನಿಮಾ ಬಿಟ್ಟ ತಕ್ಷಣ ಬಂದು ಮುಖ್ಯಮಂತ್ರಿ ಆಗಲಿಲ್ಲ. ದೇ ವರ್ಕ್ಡ್ ಫಾರ್ ಇಯರ್ಸ್. MG ರಾಮಚಂದ್ರನ್ ವರ್ಕ್ ವಿತ್ ಅನಾದರೈ ಫಾರ್ ವೇರಿಯಸ್ ಇಯರ್ಸ್. ಸೊ ಜಯಲಲಿತಾ ವರ್ಕ್ ವಿತ್ MG ರಾಮಚಂದ್ರನ್. ಬಟ್ NT ರಾಮರಾವ್ ಮಾತ್ರ ಸಿನಿಮಾ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ತೆಲುಗು ದೇಶಂ ಕಟ್ಟಿ. ಅದರ ನಂತರ ಇತಿಹಾಸದಲ್ಲಿ ನೋಡೋದಂದ್ರೆ ವಿಜಯ್ ಉದಾಹರಣೆ ಮಾತ್ರ ನಾವು. ಟೈಮ್ ಆ್ಯಂಡ್ ಟೈಮಿಂಗ್ ಅಂತ ಹೇಳಿದ್ನಲ್ಲ, NT ರಾಮರಾವ್ ವಿಚಾರದಲ್ಲೂ ಹಾಗೆ ಆಗಿತ್ತು. ಈಗೇನಾಗಿದೆ, ಅಲ್ಲಿ ಆಂಟಿ ಇನ್ಕಂಬನ್ಸಿ ಇದೆ. ಆಂಟಿ ಇನ್ಕಂಬನ್ಸಿ ಅಗೇನ್ಸ್ಟ್ DMK ಈಸ್ ದೇರ್, ಬಟ್ ಆಲ್ಟರ್ನೇಟಿವ್ ಕೂಡ ನಂಬ್ತಾ ಇಲ್ಲ ಜನ. ಸೊ ದೇ ವಾಂಟೆಡ್ ನ್ಯೂ ಫೇಸ್ ಆ್ಯಂಡ್ ರೈಟ್ ಇನ್ ಟೈಮ್ ವಿಜಯ್ ಪ್ರೊವೈಡೆಡ್ ಇಟ್. ಈಗ ಆಂಟಿ ಇನ್ಕಂಬನ್ಸಿ ಹೇಗೆ ಅಂತ ನೋಡಿ, ಸರ್ಕಾರಕ್ಕೆ ಆಂಟಿ ಇನ್ಕಂಬನ್ಸಿ ಇರೋದು ವಾಡಿಕೆ, ಸಾಮಾನ್ಯ. ಅದು ಅವರು 14.28% ವೋಟ್ ಕಳ್ಕೊಂಡಿದ್ದಾರೆ DMK ಇಂದ. AIDMK has lost 11.78%. ಅಂದ್ರೆ ಅಪೋಸಿಷನ್ಗೂ ಅಲ್ಲಿ ಆಂಟಿ ಇನ್ಕಂಬನ್ಸಿ ಇತ್ತು ಅಂತ. ಸೊ ಆನ್ ದೀಸ್ ಥಿಂಗ್ಸ್ ಹಿ ಕ್ಯಾಪಿಟಲೈಸ್ಡ್ ಆ್ಯಂಡ್ ಇಟ್ ವರ್ಕ್ ವೆಲ್. ಆ್ಯಂಡ್ ಇನ್ನೊಂದೇನು ಅಂದರೆ, ಅನೇಕ ವಿಚಾರಗಳಲ್ಲಿ TVK ವಿಜಯ್ ಗೆಲುವು ಅನೇಕ ಅಧ್ಯಯನಕ್ಕೆ ಅನುವು ಮಾಡಿಕೊಡ್ತದೆ ಈಗ. ಯಾಕಂದರೆ ಹಿ ನೆವರ್ ಗೇವ್ ಎನಿ ಪ್ರೆಸ್ ಕಾನ್ಫರೆನ್ಸ್. ಟ್ರೆಡಿಷನಲ್ ಮೀಡಿಯಾ ಮೇಲೆ ಯಾವುದು ಅವನು ಇಟ್ಕೊಳ್ಳಿಲ್ಲ, ಡಿಪೆಂಡೆನ್ಸ್ ಇಟ್ಕೊಳ್ಳಿಲ್ಲ. ಹಿ ಡಿಪೆಂಡೆಂಟ್ ಓನ್ಲಿ ಆನ್ ಸೋಷಿಯಲ್ ಮೀಡಿಯಾ. ಹಿ ಟಾರ್ಗೆಟೆಡ್ ಜೆನ್ಸಿ. ಮಕ್ಕಳು ಅಪ್ಪ ಅಮ್ಮಗೆ ಹೇಳಿದ್ರಂತೆ ವಿಜಯ್ಗೆ ಓಟ್ ಹಾಕಿ ಅಂತ. ಮಕ್ಕಳು ಹೇಳ್ದಾರಂತೆ ವಿಜಯ್ಗೆ ಓಟ್ ಹಾಕಿ ಅಂತ. ಆ್ಯಂಡ್ ಅರ್ಬನ್ ಯೂತ್, ಅರ್ಬನ್ನಲ್ಲಿ ಇವ್ರಿಗೆ ಏನಾಗಿದೆ, TVK ಹ್ಯಾಸ್ ಒನ್ ಅರೌಂಡ್ 46.5% ಇನ್ ಹೈಲಿ ಅರ್ಬನ್ ಏರಿಯಾಸ್. ಅಂದರೆ ಸಿಟೀಸ್ ಲೈಕ್ ಚೆನ್ನೈ ಆ್ಯಂಡ್ ಮಧುರೈ ಆ್ಯಂಡ್ ಬಿಗ್ ಸಿಟೀಸ್. ಸ್ಮಾಲ್ ಸಿಟೀಸ್ 38.7%. ಅರ್ಬನ್ ಏರಿಯಾಸ್ಲಿ TVK ಹ್ಯಾಸ್ ಮೇಡ್ ಅ ಡೆಂಟ್. ಇಟ್ ಈಸ್ ಫೆನಾಮಿನಲ್ ಲೆಸನ್. ಯಾಕೆ ಅರ್ಬನ್ ಆ್ಯಂಡ್ ಅರ್ಬನ್ ಯೂತ್, they will not be swayed by your caste politics, religion politics, nothing. So they will be looking for good governance. They will be looking for a face they can identify with. ಸೊ ಅವರಿಗೆ ವಿಜಯ್ ತಮ್ಮ ಪ್ರತಿನಿಧಿ ಅನಿಸಿ ತಾವು ಓಟ್ ಹಾಕೋದಲ್ಲದೇ ಅಪ್ಪ ಅಮ್ಮಗೆ ಹೇಳಿದ್ರಂತೆ ವಿಜಯ್ ಅವರಿಗೆ ಓಟ್ ಹಾಕಿ ಅಂತ. That is very very phenomenal. That's for the first time in Indian political history. Correct. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.